ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ? ಇವತ್ತೇ ಸ್ಪೆಷಲ್ ಡೇ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಏನೋ ಸ್ವೀಟ್ ಬೇಕಂತ. ಇತ್ತೀಚೆಗಂತೂ ಸ್ವೀಟಿಗೆ ಸಿಕ್ಕಾಪಟ್ಟೆ ಅಡಿಟ್ ಆಗಿಬಿಟ್ಟಿದ್ದಾಳೆ. ಪ್ರತಿದಿನ ಏನಾದರೂ ಸ್ವೀಟ್ ಕೊಡ್ತೀಯಾ ಮಮ್ಮಿ, ಏನಾದರೂ ಸ್ವೀಟ್ ಮಾಡ್ತೀಯಾ ಮಮ್ಮಿ. ನಾವು ಮೊದಲೇ ಜಾಸ್ತಿ ಸ್ವೀಟ್ ಮಾಡ್ತೀನಿ, ಅದರಲ್ಲಿ ಇನ್ನೂ ಜಾಸ್ತಿ ಆಗಿದ್ದಾಳೆ. ಪ್ರತಿದಿನ ಕೇಳ್ತಾಳೆ, ಮಮ್ಮಿ ಇವತ್ತೇನು ನಂಗೆ ಸ್ವೀಟ್ ಮಾಡಿಕೊಡ್ತೀಯಾ, ಇವತ್ತೇನು ಸ್ವೀಟ್ ತಂದಿದ್ದೆ ಅಪ್ಪ ನನಗೆ ಅಂತ. ಅಷ್ಟು ಸ್ವೀಟಿಗೆ ಅಡಿಟ್ ಆಗಿಬಿಟ್ಟಿದ್ದಾಳೆ. ಏನಾದರೂ ಮಾಡಿ ಸ್ವಲ್ಪ ಕಡಿಮೆ ಮಾಡಬೇಕು. ಪ್ರತಿದಿನ ಅಂತೂ ಸ್ವೀಟ್ ಮಾಡ್ಕೊಡೋಕ್ಕಾಗಲ್ಲ. ಯಾಕೆ ನಗ್ತಾ ಇದೆಯಾ? ಇವತ್ತು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚೆಗಂತೂ ಒಂದಿನದ ವ್ಲಾಗ್ ಒಂದಿನ ಆಗ್ತಾ ಇಲ್ಲ. ವಾರ ಇದ್ದಿದ್ದರಿಂದ ಪೂಜೆ ಎಲ್ಲ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು. ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಚಪಾತಿ ಮಾಡಿ ಖಾರ ಮಾಡ್ತಾ ಇದ್ದೀನಿ. ಚಪಾತಿ ಖಾರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ ಖಾರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ರೆಸಿಪಿ ಶೇರ್ ಮಾಡಿದ್ದೀನಿ. ಹಾಗೆ ಚಪಾತಿ ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಹೊಸ ಥರ ಚಪಾತಿ ಟ್ರೈ ಮಾಡಿದೆ. ಫಸ್ಟು ಟೈಮ್ ಈ ಥರ ಚಪಾತಿ ಮಾಡಿದ್ದು. ಅದೇ ಒಂದು ಚಪಾತಿ ಬಿಲ್ಲೆಲ್ಲೇ 2 ಬಿಲ್ಲೆ ಮಾಡಿಕೊಂಡು ಒಂದಕ್ಕೆ ಆಯಿಲ್ ಮತ್ತು ಇನ್ನೊಂದಕ್ಕೆ ಹಿಟ್ಟನ್ನು ಹಾಕಿ ಮತ್ತೆ ಒಂದು ಬಿಲ್ಲೆ ಮಾಡಿ ಚಪಾತಿ ಮಾಡ್ತಾರಲ್ಲ, ಆ ಥರ ಮಾಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಏನೋ ಶಾರ್ಟ್ಸ್ ನೋಡಬೇಕಾದ್ರೆ ಅದು ಬಂತು. ನನಗೆ ಯಾಕೋ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಟ್ರೈ ಮಾಡಿದೆ. ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಇನ್ನೇನು ಟೇಸ್ಟ್ ಒಂದೇ ಥರ ಇರುತ್ತೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಬೇಕಾದರೆ ರೆಸಿಪಿ ಬೇಕಂದರೆ ಕೇಳಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಇವತ್ತು ಬೆಳಗ್ಗೆನೇ ಇದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆ ಮುಂದೆ ಒಂದು ರಂಗೋಲಿಯನ್ನು ಹಾಕ್ತೆ. ಇವಾಗಂತೂ ಮಳೆ ಬರ್ತಾ ಇಲ್ಲ, ಮಳೆ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಧೈರ್ಯವಾಗಿ ರಂಗೋಲಿ ಹಾಕ್ಬಹುದು. ಮನೆಯ ಮುಂದೆ ಎಲ್ಲ ರಂಗೋಲಿ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಗುರುವಾರ ಅಂತಂದರೆ ನನಗೆ ಒಂಥರ ಹಬ್ಬದ ಥರ ಫೀಲ್ ಆಗುತ್ತೆ. ಗುರುವಾರ ಪೂಜೆ ಆದಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್, ರಾಯರು ನಿಜವಾಗ್ಲೂ ಬಂದಿದ್ದಾರೇನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಅವರಿಗೆ ಸ್ವಲ್ಪ ಹೂವಿತ್ತು, ಮನೆಯಲ್ಲೇ ಸ್ವಲ್ಪ ತುಳಸಿ ಸಿಕ್ಕಿತ್ತು. ಹೂವಿನ ಅಲಂಕಾರ ಮಾಡಿ ತುಳಸಿ ಕಟ್ಟಿ ಅವರಿಗೆ ತುಳಸಿ ಹಾರ ಅರ್ಪಿಸಿ ಅವ್ರನ್ನ ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ ಅಂತ ನನಗನ್ಸುತ್ತೆ. ಅದರಲ್ಲೂ ಏನಾದರೂ ಪ್ರಸಾದ ಸಿಕ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕೆಲವರಿಗೆ ರಾಯರು ಒಳ್ಳೇದು ಮಾಡಿರೋದು ಸ್ವಲ್ಪ ನಿಧಾನವಾಗಿ ಆಗಬಹುದು, ಆದರೆ ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ. ರಾಯರಿದ್ದಾರೆ, ಅದೊಂದು ಅದ್ಭುತವಾದಂತಹ ಶಕ್ತಿ. ನಿಮಗೆ ಕಷ್ಟ ಬಂದಾಗ ರಾಯರೇ ಅಂತ ಕರೀರಿ, ಖಂಡಿತವಾಗಿಯೂ ಅವ್ರು ಒಳ್ಳೇದು ಮಾಡ್ತಾರೆ. ಏನು ಮಾಡ್ತಾ ಇದೆಯಾ? ಸ್ನಾನ ಆಯ್ತಾ? ರೆಡಿ ಆದ? ಗಂಧ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ? ಪೂಜೆ ಮಾಡ್ದ? ಏನು ಮಾಡ್ದವ? ನೀ ಪೂಜೆ ಮಾಡ್ದ? ಯಾರು ಪೂಜೆ ಮಾಡಿದ್ದು ಹೇಳು, ಬಾಯ್ಬಿಟ್ಟು ಹೇಳು. ಮತ್ತು ನೀನು ಇಟ್ಕೊಂಡಿದ್ಯಾ? ನಿಂಗೆ ಇಷ್ಟನಾ ದೇವರು? ನಿಂಗೆ ಯಾವ ದೇವ್ರ ಕಂಡ್ರೆ ಇಷ್ಟ? ರಾಘವೇಂದ್ರ ಸ್ವಾಮಿ ಇಷ್ಟನಾ? ಅಮ್ಮನಿಗೆ ಇಷ್ಟ? ನಿಂಗೂ ರಾಘವೇಂದ್ರ ಸ್ವಾಮಿ ಇಷ್ಟನಾ? ನಾವು ಹೇಗಿರ್ತೀವಿ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಹಾಗೆ ಕಲಿತಾರೆ ಅಂತ ಹೇಳ್ತಾರೆ. ಅದೆಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಅನಿಸುತ್ತೆ. ತುಂಬ ನಿಜ ಅಂತ ಅನಿಸುತ್ತೆ. ಯಾಕೆಂತಂದರೆ ನಾನು ಪೂಜೆ ಮಾಡುವಾಗ ನನ್ನ ಮಗಳು ಬಂದು ಕೈ ಮುಗಿತಾಳೆ, ನಮಸ್ಕಾರ ಬೀಳ್ತಾಳೆ, ನನಗೆ ಪ್ರಸಾದ ಕೊಡು ಮಮ್ಮಿ ಅಂತ ಕೇಳ್ತಾಳೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಏನಾದ್ರೂ ಬರ್ಕೊಳ್ತಾ ಇದ್ದರೆ ನಾನು ಬರಿತೀನಿ ಅಂತ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ತಾಳೆ. ಅದೇ ನಾನು ಫೋನ್ ಯೂಸ್ ಮಾಡ್ತಾ ಇದ್ದರೆ ನನಗೂ ಫೋನ್ ಕೊಡು, ನಾನು ಫೋನ್ ಯೂಸ್ ಮಾಡ್ತೀನಿ ಅಂತ ಅಂತಾಳೆ. ಹಾಗಾಗಿ ನಾವು ಹೇಗಿರ್ತೀವಿ ನಮ್ಮ ಮಕ್ಕಳು ಕೂಡ ಹಾಗೆ ಇರ್ತಾರಲ್ವ. ಅವತ್ತು ಆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿಂಡಿಗೆ ರೊಟ್ಟಿ ಮತ್ತು ಹಿತ್ಲೋರೆಕಾಯಿ ಪಲ್ಯ ಮಾಡಿದ್ದೆ. ಇವತ್ತೇನು ಸ್ಪೆಷಲ್ ಡೇ? ಹೌದಾ? ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆಯಾ? ಫಂಕ್ಷನ್ ಇದೆಯಾ? ಸರಿ, ತಿಂಡಿ ಆಯಿತಾ? ಏನು ತಿಂದೆ? ಇಷ್ಟನಾ ಇಷ್ಟ ಇಲ್ವಾ? ನಿತ್ಯಾಗ ರೊಟ್ಟಿ ಅಂದ್ರೇ ಇಷ್ಟ ಇಲ್ಲ, ನನಗೆ ತುಂಬ ಇಷ್ಟ. ಬಾಯ್ ಬಾಯ್. ಸೋನೂನು ಕರ್ಕೊಂಡೋಗು. ಸೋನು ನೀನು ಹೋಗ್ತೀಯಾ ಸೋನು ಸ್ಕೂಲಿಗೆ? ಸೋನು ಇಲ್ಲಿ. ಹಾಯ್ ಸೋನಮ್ಮ. ಅಲ್ಲಿಂದ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಿದ್ದೆ.
ಎಷ್ಟು ಅಡ್ಜಸ್ಟ್ ಆಗಿದ್ದಾನೆ ಸೋನು ಹಸ್ಗುಳಿಗೆ ಅಂತ ಅಂದರೆ, ಹಸ್ಗಳು ತೋಟದ ಹತ್ರ ಇದ್ದರೆ ಮನೆಗೇ ಬರೋದಿಲ್ಲ, ಫುಲ್ ಅಲ್ಲೇ ಇರ್ತಾನೆ. ಸಂಜೆವರೆಗೂ ಬರೋದಿಲ್ಲ. ಮತ್ತು ಮಧ್ಯಾಹ್ನದ ಊಟ ಬೇರೆ ಸ್ಕಿಪ್ ಮಾಡಿದ್ದಾನೆ ಈಗ. ಸಂಜೆವರೆಗೂ ತೋಟಕ್ಕೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಬರೋದಿಲ್ಲ. ಹಸ್ಗಳೆಲ್ಲ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಮನೆಗೆ ಹೊಡ್ಕೊಂಡು ಹೋಗೋಣ ಅಂತ ತೋಟದ ಹತ್ರ ಸ್ವಲ್ಪ ಹೊತ್ತು ಮೇಯ್ಸೋದಕ್ಕೆ ಬಂದಿದ್ದೆ. ನನ್ನ ಹಸ್ಬೆಂಡ್ಗೇನೋ ಸ್ವಲ್ಪ ಬೇರೆ ತೋಟದಲ್ಲಿ ಕೆಲಸ ಇದೆ ಅಂತ ಬೇರೆ ತೋಟಕ್ಕೆ ಹೋಗಿದ್ರು. ನಾನು ಇಲ್ಲಿಗೆ ಬಂದಿದ್ದೆ. ನನ್ನ ನಾರ್ಮಲ್ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿಲ್ಲ. ನನ್ನ ದಿನನಿತ್ಯ ಹೇಗಿರುತ್ತೆ, ನನ್ನ ಹಳ್ಳಿ ಜೀವನ ಯಾವ ರೀತಿ ಆಗಿರುತ್ತೆ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಪುರಿ ಉಸ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಪುರಿ ಉಸ್ಲಿ ಮಾಡಿದ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಕಡಲೆಪುಡಿ ಎಲ್ಲದನ್ನು ಕೂಡ ಅದಕ್ಕೆ ಹಾಕಿ ಮಾಡ್ತಾರೆ. ಅದು ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಪುರಿ ಉಸ್ಲಿ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು. ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಒಂದೆರಡು ಮಿರ್ಚಿ ಇತ್ತಂತೂ ಇನ್ನೂ ಸೂಪರಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ದಿನ ಏನಾದ್ರೂ ಕಾಳುಗಳನ್ನು ಕೊಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ಕೊಂಡು ಡೈಲಿ ಏನಾದ್ರೂ ಮಾಡ್ತಾ ಇರ್ತೀನಿ. ಇವತ್ತೇನು ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಯಾವ ಕಾಳನ್ನು ನೀನು ಹಾಕಿಲ್ವಲ್ಲ, ಮರ್ತೀನಲ್ಲ ಅಂತ. ಆವಾಗ ಹೆಸ್ರು ಕಾಳು ಸಾಂಬಾರು ಕೂಡ ಆಗುತ್ತೆ, ಬಸ್ಸಾಂಬಾರು ಜೊತೆಗೆ ಕಾಳು ಒಗ್ಗರಣೆ ಕೂಡ ಆಗುತ್ತೆ, ಅಡುಗೆ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಹೆಸ್ರು ಕಾಳನ್ನ ಫಸ್ಟ್ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿತ್ತು, ಆದರೂ ಕೂಡ ಆರಿದ ಮೇಲೆ ಸರಿ ಹೋಯಿತು ಅಂತ ಅನ್ನಿಸ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಆಗುತ್ತೆ, ನಮಗೂ ಕೂಡ ಆಗುತ್ತೆ. ಸಾಂಬಾರು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಸಾಂಬಾರು ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಹೆಸ್ರು ಕಾಳು ಪಲ್ಯ ಮಾಡಿ, ಮುದ್ದೆ ಮಾಡಿ, ಸಾಂಬಾರು ಮಾಡಿದೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಸ್ಸಾಂಬಾರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜಾಸ್ತಿ ಬಸ್ಸಾಂಬಾರು ಮಾಡ್ತಾಯಿರ್ತೀನಿ. ಅದರಲ್ಲೂ ಈ ಥರ ಹೆಸ್ರು ಕಾಳು, ಕಡಲೆಕಾಳೆಲ್ಲ ಮೊಳಕೆ ಕಾಳು ಕಟ್ಟಿ ಸೊಪ್ಪೆಲ್ಲ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಥರದ ಬಸ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಏನು ಕಂಪ್ಲೀಟಾಗಿ ತೋರಿಸಿಲ್ಲ. ನನ್ನ ವ್ಲಾಗಲ್ಲಿ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ನಾನು ಯಾವ ಥರ ಬಸ್ಸಾಂಬಾರು ಮಾಡ್ತೀನಿ ಅಂತ. ಹಾಗಾಗಿ ಕಂಪ್ಲೀಟಾಗಿ ರೆಸಿಪಿ ಶೇರ್ ಮಾಡಲಿಲ್ಲ. ಮನೆ ಮುಂದೆ ನಲ್ಲಿ ಹಾಕೋದಕ್ಕೆ ಅಂತ ಇಲ್ಲಿ ಜಾಗ ಎಲ್ಲ ಬಗ್ದಿದ್ರು ಅಂತ ತೋರಿಸಿದ್ದೆ ನಾನು. ಹಿಂದಿನ ವ್ಲಾಗ್ಗಳಲ್ಲಿ ನೋಡಿದರೆ ಗೊತ್ತಿರುತ್ತೆ. ಅದು ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಹುಲ್ಲು ಆಗಿಬಿಟ್ಟಿತ್ತು. ಅಂದರೆ ನಾವು ಪಾತ್ರೆ ತೊಳೆಯೋದು, ನೀರು ಹಿಡಿಯೋದೆಲ್ಲ, ನೀರು ವೇಸ್ಟ್ ಎಲ್ಲ ಹೋಗುತ್ತಲ್ಲ, ಸಿಕ್ಕಾಪಟ್ಟೆ ಹುಲ್ಲು ಆಗಿಬಿಟ್ಟಿತ್ತು. ಮಕ್ಕಳು ಓಡಾಡೋ ಜಾಗ ಅಲ್ವಾ, ಸೇಫಾಗಿರೋದಿಲ್ಲ ಈ ಥರ ಹುಲ್ಲೆಲ್ಲ ಇದ್ದರೆ ಅಂತ ಅಂದ್ಕೊಂಡು ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಬೇಗನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟು ಸಿಂಪಲ್ ಆಗಿರಲಿಲ್ಲ. ಹುಲ್ಲು ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಟ್ಟಿತ್ತು. 1.5 ಗಂಟೆ ಟೈಮ್ ತೊಗೊಂಡಿದ್ದೀನಿ ಇಷ್ಟನ್ನ ಕ್ಲೀನ್ ಮಾಡಿ ಹುಲ್ಲೆಲ್ಲದನ್ನು ಕೂಡ ತೆಗೆಯೋ ಅಷ್ಟರಲ್ಲಿ. ಹಳ್ಳಿಯಲ್ಲಿ ನಮ್ಮ ಜೀವನ ಈ ಥರ ಇರುತ್ತೆ. ಏನಾದರೂ ಒಂದು ಅಡಿಷ್ನಲ್ ಕೆಲಸ ಇರುತ್ತೆ. ಇವಾಗ ಸಿಟಿಲಿದ್ದರೆ ಮನೆ ಆಚೆನೇ ಬರೋದಿಲ್ಲ, ಮನೆ ಒಳಗೆ ಕೆಲಸ ಇರುತ್ತೆ. ಆದರೆ ನಮ್ಮ ತೋಟದಲ್ಲಿ ಏನಾದರೂ ಕೆಲಸ ಇರುತ್ತೆ, ಅಥವಾ ಮನೆ ಮುಂದೆ, ಮನೆ ಹಿಂದೆ, ಸುತ್ತಮುತ್ತ ಏನಾದರೂ ಕ್ಲೀನಿಂಗ್ ಇರುತ್ತೆ. ಒಂದು ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ರೆಡಿ ಇರುತ್ತೆ. ಮುಂಚೆ ಈ ಕೆಲಸನೇ ಇರಲಿಲ್ಲ, ಫುಲ್ಲು ಆ ಕಡೆ ರೋಡ್ ಇತ್ತು, ಇನ್ನು ಈ ಕಡೆ ಇರುವಂತಹ ಜಾಗಕ್ಕೆಲ್ಲ ನಾವು ಸಿಮೆಂಟ್ ಹಾಕ್ಕೊಂಡಿದ್ವಿ. ಹಾಗಾಗಿ ಮನೆ ಮುಂದೆ ಗೊಚ್ಚೆ ಆಗ್ತಾ ಇರಲಿಲ್ಲ, ಮಳೆ ನೀರು ಯಾವುದೂ ನಿಂತ್ಕೊಳ್ತಾ ಇರಲಿಲ್ಲ. ಯಾವಾಗಲೂ ಸ್ವಲ್ಪ ಬೆಳಗ್ಗೆ ಸಂಜೆ ಗುಡಿಸ್ಬಿಟ್ರೆ ಯಾವಾಗಲೂ ಕ್ಲೀನಾಗಿರೋದು. ಜಾಗ ತುಂಬ ಚೆನ್ನಾಗಿತ್ತು, ಮಕ್ಕಳು ಆಟಾಡೋದಕ್ಕಾಗಲಿ ಏನಕ್ಕಾದ್ರೂ ಜಾಗ ತುಂಬ ಚೆನ್ನಾಗಿತ್ತು. ಆದರೆ ಅದು ಮತ್ತೆ ಪ್ಯಾಚ್ ಹಾಕ್ತಾರಂತೆ, ನೋಡಬೇಕು ಯಾವಾಗ ಹಾಕ್ತಾರೆ ಅಂತ. ಅವ್ರು ಹಾಕಿಲ್ಲ ಅಂತಂದರೆ ನಾವೇ ಹಾಕ್ಕೊಳ್ಳೋದು. ಅವರು ಅಷ್ಟುಂಬ ಬಗ್ದು ಎಲ್ಲ ಗಲೀಜು ಮಾಡಿ ಹೋಗಿದ್ದಾರೆ. ಮಳೆ ಬಂತು ಅಂದರೆ ಗೊಚ್ಚೆ ಆಗುತ್ತೆ, ಅಲ್ಲೇ ನೀರು ನಿಂತ್ಕೊಳ್ಳುತ್ತೆ, ಅದು ನಾವು ಮತ್ತೆ ಗುಡಿಸ್ಬೇಕು, ಈ ಥರ ಆಗಿಬಿಟ್ಟಿದೆ. ಮತ್ತು ಸಂಜೆ ಆಯಿತು ಅಂತಂದರೆ ಹಸು ಹೊಡ್ಕೊಂಡು ಬರೋದು, ಹಾಲು ಕರೆಯೋದು, ಡೈರಿಗೆ ಹಾಲು ಹಾಕೋದು. ಅಂದರೆ ಫ್ರೆಶ್ ತರಕಾರಿ ಸಿಗುತ್ತೆ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲದೂ ಕೂಡ ಸಿಗುತ್ತೆ. ಆದರೆ ಕೆಲಸನೂ ಕೂಡ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಮತ್ತೇನಾದರೂ ಹುಳ ಹುಪ್ಪಟೆ ಸೇರಿಕೊಂಡ್ರೆ ಕಷ್ಟ ಆಗುತ್ತೆ, ಅದ್ರ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿದೆ. ನೋಡಿ, ಕ್ಲೀನ್ ಮಾಡಿದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಕ್ಲೀನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.